ವ್ಯತಿರಿಕ್ತವಾಗಿ ಮಾತಾಡಿದಾರಲ್ಲ ಇವರು ಪ್ರಿಯಾಂಕ್ ಖರ್ಗೆ ಅವರು. ಏನಿಲ್ಲ ಅಲ್ಲ ಅಂದರೆ ಇಲ್ಲಿ ಕಮ್ಯುನಲ್ ಇದು ಇದೆ, ಇನ್ನು ಅದರಿಂದ ಬಂಡವಾಳ ಬರ್ತಾ ಇಲ್ಲ. ಜನರಲ್ ಆಗಿ ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ, ಸ್ಪೆಸಿಫಿಕ್ ಆಗಿ ದಕ್ಷಿಣ ಕನ್ನಡ ಮಂಗಳೂರು ಬಗ್ಗೆ ಎಲ್ಲ ಅವರು ಕೋಸ್ಟಲ್ ಅಂತ ಹೇಳಿದ್ದಾರೆ ಸರ್. ಕೋಸ್ಟಲ್ ಅಂದರೆ ಇಲ್ಲಿಂದ ಗೋವಾ ತನಕ ಇದೆ. ಈಗ ಅದಲ್ಲ ಪ್ರಶ್ನೆ. ಈಗ ಪ್ರತಿ ಬಾರಿ ನೀವು ಕಳೆದ ಬಾರಿ ಬಂದಾಗೆಲ್ಲ ಹೇಳ್ತಿದ್ರಿ ಕರಾವಳಿ ಆ ರೀತಿ ಇದೆ ಈ ರೀತಿ ಇದೆ, ನೀವೇ ಈಗ ಹೇಳ್ತೀರಾ ಬದಲಾವಣೆ ಆಗಿದೆ ಅಂತ. ಮತ್ತೆ ನಿಮ್ಮ ನಾಯಕರುಗಳು ಕರಾವಳಿ ಅದೇ ರೀತಿ ಇದೆ ಅನ್ನುವಂಥದ್ದೆಲ್ಲ ಹೇಳ್ತಾ ಇರುವಂಥದ್ದು. ಅವ್ರೇನಾರು ಹೇಳ್ಕೊಂಡು ನಾನು ಅಧಿಕೃತವಾಗಿ ಪೊಲೀಸ್ ಇಲಾಖೆಯ ದೃಷ್ಟಿಕೋನ ಅಂದರೆ ಕರ್ನಾಟಕದಲ್ಲಿರೋ ಕರಾವಳಿಯನ್ನು ಆ ರೀತಿ ಬಿಂಬಿಸುವಂಥ ಪ್ರಯತ್ನಗಳು ಯಾಕೆ? ಯಾರೂ ಬಿಂಬಿಸೋದಕ್ಕೆ ಹೋಗೋದಿಲ್ಲ. ಇಲ್ಲಿ ವಾತಾವರಣ ಇದ್ದದ್ದಂತೂ ಸತ್ಯ, ಅದು ಬದಲಾಗಿರೋದಂತೂ ಸತ್ಯ. ಇದನ್ನು ನಾನು ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೀನಿ, ಪೊಲೀಸ್ ದೃಷ್ಟಿಯಿಂದ ಹೇಳ್ತೀನಿ. ಅಲ್ಲ ಹೇಳಿ ಸ್ವಲ್ಪ ಕೇಳ್ರಿ. ನಾನು ಅಧಿಕೃತವಾಗಿ ಅಂಕಿಅಂಶಗಳನ್ನು ಕೊಟ್ಟು ಹೇಳ್ತೀನಿ. ಮರ್ಡರ್ ಕಡಿಮೆ ಆಗಿದೆ, ಡ್ರಗ್ಸ್ ದಂಧೆ ಕಡಿಮೆ ಆಗಿದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿದೆ. ಅಂದರೆ ಅರ್ಥ ಏನು? ಇಲ್ಲಿ ಶಾಂತಿ ಬರ್ತಾ ಇದೆ ಅನ್ನೋದು ಒಂದು ಸೂಚನೆ ಸರ್. ಇದು ಡಿಪಾರ್ಟ್ಮೆಂಟ್ ಒಂದು ಮರ್ಡರ್ ಆಯಿತು, ಒಂದೆಲ್ಲ ಒಂದು ಮರ್ಡರ್ ಆಗಿಬಿಟ್ಟು ಸ್ವಲ್ಪ ಕೇಳಿ, ಅದನ್ನು ಅವ್ರನ್ನ ಕೇಳೋಣ. ಈಗ ನಮಗೆ ಪೊಲೀಸ್ನವರಿಗೆ ಸಿಕ್ಕಿರೋ ಮಾಹಿತಿಗಳು, ನನಗೆ ಸಿಕ್ಕಿರೋ ಮಾಹಿತಿ, ಅದನ್ನು ನಾನು ಹೇಳ್ತೇನೆ. ಆ ದೃಷ್ಟಿಯಿಂದ ನಾನು ಹೇಳಿದ್ದೀನಿ ಹೊರತು ಬೇರೆದು ಗೊತ್ತಿಲ್ಲ. ಅವರು ಯಾವ ದೃಷ್ಟಿಕೋನದಲ್ಲಿ ಅವ್ರು ಹೇಳಿದಾರೋ ನನಗೆ ಅರಿವಿಲ್ಲ. ಈಸ್ ದಿಸ್ ಬಿಕಾಸ್ ಆಫ್ ದ ಡಿಪಾರ್ಟ್ಮೆಂಟ್ ಇನಿಷಿಯೇಟಿವ್ನಾ ಅಥವಾ ಜನರು ಏನು ಅಂತ? ಇನಿಷಿಯೇಟಿವ್ ಇಟ್ ಟೇಕ್ಸ್, people have to respond to it. Unless the people respond to it, department cannot do anything. So I really appreciate the people of this region that they have responded to our call. They have responded to our our efforts. That is why it has come down. And now see, there was a situation when children used to be sent to other parts of the state, Bangalore, Mysore, for studies. People have expressed it to me personally. ನನಗೆ ಹೇಳಿದ್ದಾರೆ, ನಮ್ಮ ಮಕ್ಕಳಿಗೆ ಓದ್ಸೋಕ್ಕಾಗೋದಿಲ್ಲ ಸ್ವಾಮಿ, ನಾವು ಮೈಸೂರಿಗೆ ಕಳಿಸ್ತೀವಿ, ಬೆಂಗಳೂರಿಗೆ ಕಳಿಸ್ತೀವಿ ಅಂತ ಜನ ನನ್ನ ಹತ್ರ ಹೇಳಿದ್ದಾರೆ. ವೆನ್ ಐ ಕೇಮ್ ಫಾರ್ ಪ್ರಿಪರೇಷನ್ ಆಫ್ ಮ್ಯಾನಿಫೆಸ್ಟೋ, ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾರೆ. ಈಗ ಆ ವಾತಾವರಣ ನನಗೆ ಕಾಣಿಸ್ತಿಲ್ಲ. ಅಂದರೆ ಒಳ್ಳೆಯ ಕಾಲೇಜಲ್ಲಿ ನಾನು ಕೇಳಿದೆ ನಮ್ಮ ಪೊಲೀಸ್ ಅವರಿಗೆ, ಏನ್ರಿ ಮೊದಲೆಲ್ಲ ಈ ಕಾಫಿ ಕುಡಿಯೋಕ್ಕೆ ಹುಡುಗ ಹುಡುಗಿ ಹೋಗಿ ಒಂದು ರೆಸ್ಟೋರೆಂಟಲ್ಲಿ ಕಾಫಿ ಕುಡಿದ್ರೆ, ಒಂದು ಐಸ್ ಕ್ರೀಮ್ ತೊಗೊಂಡ್ರೆ ಅಲ್ಲಿ ಹೋಗಿ ಕೆಲವರು ಹೊಡಿತಿದ್ರು ಬಡಿತಿದ್ರು ಅಂತೆಲ್ಲ ಕೇಳ್ತಾ ಇದ್ವಿ. ಆ ಥರ ವಾತಾವರಣ ಇದೇನಪ್ಪ ಈಗ? ಇಲ್ಲ ಸರ್, ಆ ಥರ ಏನೂ ಇಲ್ಲ ಅಂತ ಹೇಳಿದ್ವಿ. ಅಂದಾಗ ನಾವೇನು ಹೇಳಬೇಕು? ನಮ್ಮ ಅಸೆಸ್ಮೆಂಟ್ ಏನು ಅವಾಗ? ಹೌದಪ್ಪ, ಒಂದು ಶಾಂತಿ ಮರುಕಳಿಸ್ತಾ ಇದೆ ಅನ್ನೋದು ಒಂದು ಅಸೆಸ್ಮೆಂಟು. ಇಲ್ಲೊಂದು ಸ್ಪೊರಾಡಿಕ್ ಆಗಿ ಒಂದು ಇನ್ಸಿಡೆಂಟ್ ಆಗಿದ್ರೆ ಅದನ್ನು ನಾನು ಜನರಲೈಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಓವರ್ ಆಲ್ ಎಸ್.